हे हाय फ्रेंड्स, ಇವತ್ತು ನಾವು ಮಾತಾಡೋಣ ಶ್ರೀಕಾಂತ್ ಮೂವಿ. ಫಿಲ್ಮ್ ಡೈರೆಕ್ಟರ್ ತುಷಾರ್ ಹಿರಾನಂದಾನಿ, ಫಿಲ್ಮ್ನಲ್ಲಿ ರಾಜ್ಕುಮಾರ್ ರಾವ್, ಜ್ಯೋತಿಕಾ ಆ್ಯಂಡ್ ಶರತ್ ಕಿಲ್ಕರ್ ಅರ. 2 ಗಂಟೆ 15 ನಿಮಿಷ ಮೂವಿ ಅದ. ನಾ ರಾತ್ರಿ ಮೂವಿ ನೋಡ್ಕೊಂಡು ಬಂದೀನಿ. ಸರಿಯಾಗದ ಬಾಸ್ ಮೂವಿ. ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ಇವ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಶ್ರೀಕಾಂತ್ ಬೋರಾ ಬಗ್ಗೆದಿಗೆ ಅವ್ನ ಜರ್ನಿ ಹೆಂಗಿತ್ತು, ಹೆಂಗೆ ಸ್ಟಾರ್ಟ್ ಆಯಿತು, ಅವ್ನ ಜರ್ನಿದಾಗ ಏನೇನು ಪ್ರಾಬ್ಲಮ್ ಆಯಿತು ಈ ಫಿಲ್ಮ್ನಲ್ಲಿ ಅವ್ರ ಬಯೋಫಿಕ್ ಫಿಲ್ಮ್ನಲ್ಲಿ ತೋರಿಸಿರಲ್ಲ. ರಾಜ್ಕುಮಾರ್ ರಾವ್ ರೋಲ್ ಪ್ಲೇ ಮಾಡಲ್ಲ ಶ್ರೀಕಾಂತ್ ಬೋರಾದು. ಇವ್ರ ಆ್ಯಕ್ಟಿಂಗ್ ಅಂತರ್ಗ ಸರಿಯಾಗದ. ಅಂದರೆ ಜ್ಯೋತಿಕಾ ಆ್ಯಕ್ಟಿಂಗ್ನು ಮತ್ತು ಶರತ್ ಕಿಲ್ಕರ್ ಆ್ಯಕ್ಟಿಂಗ್ನು ಸರಿಯಾಗದ. ಈಗ ನಾವು ಇವ್ನ ಜರ್ನಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಒಂದು ಸಣ್ಣ ಬಡವ್ರ ಫ್ಯಾಮಿಲಿದಾಗ ಹುಡ್ತಾನೆ ರೀ ಶ್ರೀಕಾಂತ್ ಅವರು. ಹುಟ್ಟಿನ ಅವ್ನಿಗೆ ಕಂಡಿರಲ್ಲ. ಅವ್ರ ಫಾದರ್ ಮುಟ್ಟ ಖುಷಿದಾಗಿರ್ತಾರೆ, ನನ್ನ ಮಗಪ್ಪ ಗಣಸ ಮಗ ಹೊಟ್ಟೇನಂತ. ಬಟ್ ಅವ್ನಿಗೆ ಹೆಂಗೆ ನೋಡ್ತಾನಲ್ಲ ಮಗನಿಗೆ ಕಂಡಿರಲ್ಲ ಅವ್ನಿಗೆ. ಇದೇ ಫಿಲ್ಮ್ ಸ್ಟೋರಿ. ಒಂದು ಟೈಮ್ ಆದಮೇಲೆ ಅವನಿಗೆ ಸತ್ತು ಹೊಡಿಬೇಕಂದ್ರೆ ಇದನ್ನೂ ಪ್ಲ್ಯಾನ್ ಮಾಡ್ತಾನೆ. ಯಾಕಂದ್ರೆ ಕಣ್ಣಿಲ್ಲ ಮಗನಿಗೆ, ಏನು ಮಾಡ್ಬೇಕು, ಇವ್ನ ಜೀವನ ಮುಂದಿನ ಕಷ್ಟ ಆಗ್ತದ. ಬಟ್ ಅವ್ರ ತಾಯಿ ಅಂತಾಳ, ನನ್ನ ಮಗನೇ ಹೆಂಗನ ಬಳಸ್ತೀನಿ ಅಂತಾಳ. ಶ್ರೀಕಾಂತ್ ಬೋರಾ ಜರ್ನಿ ಅಂತೀವಲ್ಲ ಇಲ್ಲೇ ಸ್ಟಾರ್ಟ್ ಆಗ್ತದೆ. ಬಟ್ ಶ್ರೀಕಾಂತ್ ಹೆಂಗೆ ದೊಡ್ಡ ಹೊತ್ತಾನ, ನಾರ್ಮಲ್ ಮನುಷ್ಯ ಇರಲ್ಲ. ಯಾಕಂದ್ರೆ ನಾರ್ಮಲ್ ಚುಕ್ಕಳಪ್ಲೆ ಹಿಂಗೆ ಇರಲ್ಲ. ಯಾಕಂದ್ರೆ ಇವ್ನಿಗೆ ಕಣ್ಣಿರಲ್ಲ. ಸೊ ಇವ್ನಿಗೆ 10th ಆದಮೇಲೆ ಒಂದು ಪ್ರಾಬ್ಲಮ್ ಚಾಲೂ ಆಗ್ತದೆ. ಯಾಕಂದ್ರೆ ಅವ್ನಿಗೆ ಸೈನ್ಸ್ ಮಾಡೋದದ. ಈಗ ಸೈನ್ಸು 10th ಆದಮೇಲೆ ಇಲ್ಲಿ ನಮ್ಮ ಇಂಡಿಯನ್ ಸ್ಕೂಲ್ದಾಗಲಿ ಕಾಲೇಜಾಗಲಿ ಅಡ್ಮಿಷನ್ ಇವ್ನಿಗೆ ತೊಗೊಲ್ಲ. ಯಾಕೆ ತೊಗೊಲ್ಲ ಅಂದ್ರೆ ನಮ್ಮ ಇಂಡಿಯನ್ ಎಜುಕೇಷನ್ ಒಳಗೆ ಕಣ್ಣಿಲ್ಲದಾಗೆ ಸೈನ್ಸ್ ಮಾಡೋದಿಲ್ಲ ಅಂತ ರೂಲ್ಸ್ ಇದ್ದಿಲ್ಲ ಅಂತ. ಸೊ ಇವು ಒಂದು ಕೇಸ್ ಆಗ್ತಾನೆ, ಪೆಟಿಷನ್ ಇವ್ ಗೆದಿತಾನೆ. ಮತ್ತು ನೆಕ್ಸ್ಟ್ ಮಾತಾಡ್ಬೇಕಂದ್ರೆ ಇಲ್ಲಿ MIT ಮಾಡ್ಲಿಕ್ಕೆ ಹೋತಾನೆ ಅಮೇರಿಕಾಗೆ. ಇದೂ ಪಾಸಿಬಲ್ ಅಲ್ಲ. ಯಾಕಂದ್ರೆ ಒಂದು ಸಿಂಪಲ್ ನಮ್ಗೆ ಅನಿಸ್ತದೆ. ಬಟ್ ಮೂವಿ ಒಳಗೆ ಅವ್ನು ಏನು ಜರ್ನಿ ಇತ್ತಲ್ಲ ಅದು ತೋರ್ಸೋದು ನೋಡಿರಿ, ಅದು ಮೇನ್ ಇಂಪಾರ್ಟೆಂಟ್. ಅದು ಅವ್ನ ಲೈಫಿನ ಸಂಗಟ ನಾವು ಮಾತಾಡ್ಬೇಕಂದ್ರೆ ಶ್ರೀಕಾಂತ್ ಬೋರಾ ಬಗ್ಗೆದಾಗೆ ಅವ್ರ ಸಂಗಟ ಒಬ್ಬ ಟೀಚರ್ ದೇವಿಕಾ ಟೀಚರ್ ಇದ್ದರು. ಅವ್ರ ಜರ್ನಿನೂ ನೋಡಿರಿ. ಅವ್ನ ಸಂಗಟ ಯಾವಕಿಲಿ ಹಂಗೆ. ನೆಕ್ಸ್ಟ್ ನಾವು ಮಾತಾಡ್ಬೇಕಂದ್ರೆ ಅವ್ನ ಬಿಸ್ನೆಸ್ ಪಾರ್ಟ್ನರ್ ಶರತ್ ಕಿಲ್ಕರ್ ರವಿ ರೋಲ್ ಪ್ಲೇ ಮಾಡಿರಲ್ಲ. ಅವ್ನ ಜರ್ನಿ ಸಂಗಟ ಇವನ್ ಏನು ಕಷ್ಟ ಇರ್ತದೆ, ಸಫರ್ ಜರ್ನಿ ಚಲೋ ಮಾಡ್ಯಾರ. ಬಟ್ ನಾವು ಮಾತಾಡ್ಬೇಕಂದ್ರೆ ಇವನ್ ಸಿಂಪಲ್ ಸ್ಟೋರಿ ನಮ್ಗೆ ಅನ್ಸ್ಲತ್ತದ. 2 ಗಂಟೆ 15 ನಿಮಿಷ ಒಳಗೆ ಇವ್ನು ಸ್ಟೋರಿ ತೋರಿಸಲ್ಲ. ಅಷ್ಟು ಸಿಂಪಲ್ ಅಲ್ಲ. ಯಾಕಂದ್ರೆ ಅವ್ನು ಮುಟ್ಟಕ್ಕೆ ಕಷ್ಟಪಟ್ಟೆ. ನಾವು 10th ಆದಮೇಲೆ IIT ಹೆಂಗೆ ಮಾಡ್ತಾನೆ, IIT ಆದಮೇಲೆ ಮತ್ತು ಬಿಸ್ನೆಸ್ ಮಾಡ್ಲಿಕ್ಕೆ ಇಂಡಿಯಾಕ್ಕೆ ವಾಪಸ್ ಬರ್ತಾನೆ. ಇಲ್ಲಿ ಬಂದಮೇಲೆ ಮುಟ್ಟ ಚಾಲೆಂಜ್ ಅವ್ನಿಗೆ ಆಗ್ತದೆ. ಯಾಕಂದ್ರೆ ನಾರ್ಮಲ್ ಮನುಷ್ಯ ಅಲ್ಲ. ಅವ್ನಿಗೆ ಕಣ್ಣು ಇದ್ದಿಲ್ಲ. ಅವ್ನ ಕಷ್ಟ ಏನಿತ್ತು ಫಿಲ್ಮ್ನಲ್ಲಿ ಅವ್ನ ಬಯೋಫಿಕ್ ಅಂತ ಚಲೋ ಪ್ರೆಸೆಂಟೇಷನ್ ತೋರಿಸ್ಯಾರ. ಬಟ್ ಟೀಚರ್ ಎಷ್ಟು ಜಿಮ್ಮೆದಾರಿ ಅದ, ಬಿಸ್ನೆಸ್ ಮ್ಯಾನ್ ಎಷ್ಟು ಜಿಮ್ಮೆದಾರಿ ಅದ, ಆ ಟೀಚರ್ ಎಲ್ಲೆಲ್ಲಿ ಅವ್ನ ಸಂಗಟ ಕೊಡ್ತಾಳೆ. ಈ ಫಿಲ್ಮ್ನಲ್ಲಿ ಒಂದು ಸ್ಟ್ರಾಂಗ್ ಬಾಂಡಿಂಗ್ ನಾವು ಅಂತೀವಲ್ಲ, ಅದು ಫಿಲ್ಮ್ ಒಂದು ಮೇನ್ ಪಾಯಿಂಟ್ ಸ್ಟ್ರೆಂತ್ ಅದ. MIT ಮಾಡೋದು ಸೀಟ್ ಈಸಿ ಸಿಗಲ್ಲ. ಯಾಕಂದ್ರೆ ಇಂಡಿಯಾ ಒಳಗೆ ಅವ್ನಿಗೆ ಸೀಟ್ಗಳು ಸಿಗಲ್ಲ. ಈಗ ಫಾರಿನ್ದಾಗ ಅವ್ನಿಗೆ ಸಡನ್ಲಿ ಇದು ಸೀಟ್ ಸಿಗ್ತದೆ ನೋಡಿರಿ, ಅದು ಮೇನ್ ಪಾಯಿಂಟ್ ಇದೆ. ಯಾಕಂದ್ರೆ ಅವ್ನ ಜರ್ನಿ ಹಿಂಗಿರಲ್ಲ. ಮತ್ತು ಏರ್ಪೋರ್ಟ್ದಾಗ ಅವ್ನ ಸಂಗಟ ಯಾರನ್ನೂ ಹೋಗೋದಿರ್ತದೆ. ಇದು ಮೇನ್ ಪಾಯಿಂಟ್ ಆಫ್ ಫಿಲ್ಮ್ನಲ್ಲಿ ನೋಡೋ ಮಟ್ಟಿಗೆ. ಯಾಕಂದ್ರೆ ನಾನು ಸಿಂಪಲ್ದಾಗ ನಿಮಗೆ ಹೇಳತ್ತೀನಿ. ಬಟ್ ಅದು ಮೂವಿ ಒಳಗೆ ಬೇರೆ ಲೆವೆಲ್ದಾಗೆ ಹೇಳಕ್ಕೆ ಕ್ವಶನ್ ಮಾಡ್ಯಾರ ಅವ್ನ ಜರ್ನಿ ಹೆಂಗಿತ್ತು ಅಂತ. ಯಾಕಂದ್ರೆ ಒಂದು ಬಡವ ಫ್ಯಾಮ್ಲಿದಾಗ ಹುಟ್ಟಿಗೇಸಿ ಅವ್ರ ತಾಯಿದು ತಂದಿದ್ದು ಕಷ್ಟ ನೋಡಿಗೇಸಿ ಮತ್ತು ಅವ್ನ ಮುಂದಿನ ಜರ್ನಿ ಹೆಂಗಂದ್ರೆ ಅವ್ನ ಲೈಫ್ನಾಗ ಏನೋ ಮಾಡೋದದ. ಕಣ್ಣಿಲಿಕ್ಕರು ಭಿಕ್ಷಾ ಒಂದೇ ಬೇಡ್ಕೋದಿಲ್ಲ. ಅವ ಯಾವಾಗಲೇ ನನಗೆ ಈ ಥರ ಮಾಡೋದಿಲ್ಲ, ನಾರ್ಮಲ್ ಮನುಷ್ಯ ಅಪ್ಲೈ ಮಾಡೋದಿಲ್ಲ, ದೇವ್ರು ನನಗೆ ಒಂದು ತೊಗೊಂಡ್ಮೇಲೂ ಇನ್ನೊಂದು ಪವರ್ಫುಲ್ ಶಕ್ತಿ ಕೊಟ್ಟನ ಅಂತ ಆ ಥರ ನಾವು ಯಾವಾಗಲೇ ಒಂದು ಮೋಟಿವೇಶನ್ ದಿಮಾಕ್ನಾಗ ಇರ್ತದೆ. ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ಯಾವಾಗಲೇ ಕಣ್ಣಿರೋ ಮನುಷ್ಯರಿಗೆ ಟ್ರೈನಾಗ ಕುಂತಿಗೆ ಗಾನಾಗಿನ ಆಡ್ತಾನೇನು, ಅದು ಇಲ್ಲ. ಯಾಕಂದ್ರೆ ಒಂದು ಜರ್ನಿ ಹಂಗೆ ಆ ಥರ ಇತ್ತು. ನನಗೆ ಏನೂ ಗೊತ್ತಿದ್ದಿಲ್ಲ ಅವ್ರ ಬಗ್ಗೆದಾಗೆ. ಈ ಫಿಲ್ಮ್ ನೋಡಿಗೆ ನಾನು ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿನಿ, ಏನು ಜರ್ನಿ ಸ್ಟಾರ್ಟ್ ಆಯಿತು, ಹೆಂಗೆ ಆಯ್ತು ಅಂತ. ಇದು ಮೇನ್ ಪಾಯಿಂಟ್. ಯಾಕಂದ್ರೆ ಒಂದು ಟೀಚರ್ ಲೈಫ್ನಾಗ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಈ ಫಿಲ್ಮ್ನಲ್ಲಿ ಅದು ತೋರಿಸೋರು ಚಲೋ. ಯಾಕಂದ್ರೆ 10th ಆದಮೇಲೂ ಸ್ಕೂಲ್ದಾಗಲಿ ಕಾಲೇಜ್ದಾಗಲಿ ಹೆಂಗೆ ಅವ್ರ ಸಂಗತಿ ಇರ್ತಾರೆ. ರಾಂಗ್ ಸ್ಟೆಪ್ ತೊಗೊಂಡ್ಮೇಲೆ ಇವನಿಗೆ ಹೆಂಗೆ ನಿಂದಿರ್ಸ್ತಾಳೆ. ಮತ್ತು ಇಲ್ಲಿ ಬಿಸ್ನೆಸ್ ಮಾಡಿದ್ನು. ಮತ್ತು APJ ಅಬ್ದುಲ್ ಕಲಾಂ ಹೆಂಗೆ ಹೆಲ್ಪ್ ಮಾಡ್ಯಾರ ಇವರಿಗೆ ಫಸ್ಟ್ ಇನ್ವೆಸ್ಟ್ ಮಾಡಿಗೇಸಿ ಅವ್ರ ಬಿಸ್ನೆಸ್ ಬಗ್ಗೆದಾಗೆ. ಈಗ ಅವ್ರು ಬಿಸ್ನೆಸ್ ಮಾಡೋದನ್ನ ಒಂದು ಬೇರೆಯೇ ಅದು. ಯಾಕಂದ್ರೆ ಅದು ನೀವು ನೋಡಿರಿ, ಅದು ಸಿಂಪಲ್ ನಮ್ಗೆ ಅನ್ಸಲ್ಲ. ಈಗಿನ ಪ್ರಕಾರ ನಾವು ಮಾತಾಡ್ಬೇಕಂದ್ರೆ ಈಗ ಬಿಸ್ನೆಸ್ ಎಲ್ಲ ಮುಟ್ಟ ಆಗ್ಯಾವ. ಬಟ್ ಆವಾಗಿನ ಟೈಮ್ನಾಗ 2000 ಪ್ರಕಾರ ನಾವು ಮಾತಾಡ್ಬೇಕಂದ್ರೆ ಆವಾಗಿಂದಾಗೆ ಒಂದು ಬಿಸ್ನೆಸ್ ಮಾಡಿ ನಾವು ಒಂದು ಕಚ್ಚರ ಲಾಸೆ, ಪ್ಲಾಸ್ಟಿಕ್ ಪೇಪರ್ ಲಾಸೆ ಒಂದು ಬಿಸ್ನೆಸ್ ದೊಡ್ಡ ಬಿಸ್ನೆಸ್ ಮಾಡಿಗೆ ರೆಡಿ ಮಾಡಿಟ್ಟ ನಾವು. ಸೊ ಇದು ಒಂದು ನೋಡಿಗೆ ಕಲಿಬೋದು. ಒಂದು ಇಮೋಷ್ನಲ್ ಫಿಲ್ಮ್ ಅದ. ಅವ್ನ ಲೈಫ್ ಹೆಂಗಿತ್ತು, ಹೆಂಗೆ ಸ್ಟಾರ್ಟ್ ಆಯಿತು, ಅವ್ನ ಲೈಫ್ನಾಗ ಏನೇನು ಪ್ರಾಬ್ಲಮ್ ಆಯಿತು. ಸೊ ಪ್ರೆಸೆಂಟೇಷನ್ ಚಲೋ ಆಗಿ ತೋರಿಸ್ಯಾರ. ಹಾಗೆ ನಾವು ಫಿಲ್ಮ್ ಡೈರೆಕ್ಟರ್ ಬಗ್ಗೆ ನಾವು ಮಾತಾಡುವಾಗ ತುಷಾರ್ ಹಿರಾನಂದಿ ಬಗ್ಗೆದಾಗೆ ಡೈರೆಕ್ಷನ್ ಮುಟ್ಟ ಸರಿಯಾಗದ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು ಸರಿಯಾಗದ. ಬಟ್ ಇನ್ನೊಂದು ಸ್ವಲ್ಪ ಅವ್ನು ಇನ್ನೇನು ಜರ್ನಿ ಇತ್ತಲ್ಲ, ಇನ್ನೂ ಸ್ವಲ್ಪ ಇಮೋಷ್ನಲ್ ಕನೆಕ್ಟ್ ಮಾಡಬೇಕಿತ್ತು. ಇದೊಂದು ಪಾಯಿಂಟ್ ನನಗೆ ಅನ್ಸ ಥೋಡೆ ಪ್ಲೇಸ್ನಾಗ ಆದ ಇಮೋಷ್ನಲ್. ಬಟ್ ಏನಂದ್ರು ಯಾವಾಗಲೂ ನನಗೆ ಕಣ್ಣಿಲ್ಲ ಅಂತ ನೀವು ಇದು ತಿಳ್ಕೊಬೇಡ್ರಿ, ನನ್ನ ಮ್ಯಾಲೆ ಇದು ತೋರ್ಸ್ಲಕ್ಕೆ ಹೋಗ್ಬೇಡ್ರಿ. ನನ್ನ ಕಾಲ ಮೇಲೆ ನಾನು ನಿಂದಿರ್ತೀನಿ. ಇದು ಗೌರ್ಮೆಂಟ್ ತಪ್ಪದ, ಅದು ಗೌರ್ಮೆಂಟ್ ತಪ್ಪದ, ಇದು ನಮ್ಮ ತಂದೆ ತಾಯಿ ಮಾಡಿಲ್ಲ, ನಮ್ಮ ಫ್ರೆಂಡ್ಸ್ಗಳು ಮಾಡಿಲ್ಲ ಅಂತ ಯಾರ ಮೇಲೆ ಅವ ಹಾಕಲ್ಲ. ನಾನು ನಿಂದಿರ್ತೀನಿ. ನಂದೇನು ಹಾರ್ಡ್ ವರ್ಕ್ ಅದ, ನಂದೇನು ಡ್ರೀಮ್ ಅದ, ಅದು ನಾ ಕಂಪ್ಲೀಟ್ ಮಾಡ್ಕೊತೀನಿ. ನೀವು ಯಾರೂ ಸಪೋರ್ಟ್ ಕೊಡ್ಲಿಕ್ಕಿರಲ್ಲ ಅಂತ ಈ ಥರ ಒಂದು ಮೋಟಿವೇಶನ್ ಮಾತು ಯಾವಾಗಲೂ ಒಂದು ಮೈಂಡ್ನಾಗ ಇರ್ತದೆ. ಸೊ ಅಂತೀವಲ್ಲ, ಈಗ ಥೋಡೆ ಮಂದಿ ಅಂತಾರಲ್ಲ,
ನಾನು ಗೌರ್ಮೆಂಟ್ ಏನೂ ಮಾಡಿಲ್ಲ, ಇದು ಮಾಡಿಲ್ಲ, ಅದು ಮಾಡಿಲ್ಲ, ಫ್ಯಾಮ್ಲಿದವ್ರು ಏನೂ ಮಾಡಿಲ್ಲ, ನನ್ನ ಕಣ್ಣು ನಿಲ್ಕೊಂಡು ಯಾರೂ ನೋಡಿಲ್ಲ, ಇವು ಯಾವಾಗಲೂ ಸಿಸ್ಟಮ್ ಮೇಲೆ ಹಾಕಲ್ಲ. ಅವ್ನ ಕಷ್ಟ ಅಲಸಿ ಹೆಂಗೆ ಮ್ಯಾಲೆ ಬಂದನೋ, ಅವ್ನ ಜರ್ನಿ ಹೆಂಗಿತ್ತು, ಅವ್ನ ಲೈಫ್ನಾಗ ಯಾರ್ಯಾರು ಸಪೋರ್ಟ್ ಅವ್ನಿಗೆ ಕೊಟ್ಟಾರ ಅಂತ ಫಿಲ್ಮ್ ಒಂದು ಬಾಂಡಿಂಗ್ ಅಂತೂ ಚಲೋ ಆಗಿ ತೋರಿಸ್ಯಾರ. ನನಗಂತೂ ಫಿಲ್ಮ್ ಎಲ್ಲೇ ಡಿಸಪಾಯಿಂಟ್ ಮಾಡಿಲ್ಲ. ಒಂದು ಫ್ಯಾಮ್ಲಿ ಸಂಗಡ ನೋಡೋಂಥ ಮೂವಿ ಅದ. ಮತ್ತು ಅವನಂತ ಕಣ್ಣಿಲ್ಲದ ಮಂದಿಗೆ ಎಷ್ಟೋ ಮಂದಿಗೆ ಅವ್ನು ಜಾಬ್ ಕೊಡ್ತಾನೆ. ಅವ್ನ ಜರ್ನಿ ಹೆಂಗಿತ್ತು, ಎಲ್ಲಿದ್ದ ಮನುಷ್ಯ ಎಕ್ಕಡೆ ಹೋದನು ಅಂತ ಫಿಲ್ಮ್ ಇದೇ ತೋರ್ಸ್ಲಿಕ್ಕೆ ಕೋಶಿಶ್ ಮಾಡಿದೆ. ನಾನು ಶರತ್ ಕಿಲ್ಕರ್ ಆಗಲಿ ಮತ್ತು ನಾವು ಮಾತ್ರ ರಾಜ್ಕುಮಾರ್ ಅವರ ಆ್ಯಕ್ಟಿಂಗ್ ಆಗಲಿ ಮತ್ತು ಜ್ಯೋತಿಕಾ ಆ್ಯಕ್ಟಿಂಗ್ ಆಗಲಿ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ. ಅವ್ರ ಲೈಫ್ನಾಗ ಏನಿತ್ತು ಹೆಂಗಿತ್ತು ಅಂತ ಚಲೋ ಪ್ರೆಸೆಂಟೇಷನ್ ಆಗಿ ಅಂತ ಚಲೋ ತೋರಿಸಿ ನನಗೆ ಫಿಲ್ಮ್ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ. ಫ್ಯಾಮ್ಲಿ ಸಂಗಡ ನೋಡೋಂಥ ಮೂವಿ ಅದ, ಒಂದು ಮೋಟಿವೇಶನ್ ಆದ ಮೂವಿ. ಸೊ ಡೆಫಿನೆಟ್ಲಿ ನೋಡೋಂಥ ಮೂವಿ ಅದ ನೋಡಿರಿ. 12th ಫೇಲ್ ಮೂವಿ ನಾನು ಒಂದಿನಲ್ಲ, ಯಾಕಂದ್ರೆ ಅದನ್ನು ಒಂದು ಎಜುಕೇಷನ್ ಮೇಲೆ ಇತ್ತು. ಒಂದು IAS ಆಫೀಸರ್ ಹೆಂಗೆ ಅದನ್ನು ಅದು ಫಿಲ್ಮ್ನಲ್ಲಿ ತೋರಿಸಿದ್ರು. ಬಟ್ ಓಕೆ, ಅದು ಮೂವಿ ಸ್ವಲ್ಪ ಇಷ್ಟ ಆಗಿತ್ತು ನನಗೂ. ಬಟ್ ಆ್ಯಕ್ಟರ್ ಬಗ್ಗೆ ನಾವು ಮಾತಾಡ್ಬೇಕು. ನೆಕ್ಸ್ಟ್ ಮೂವಿ ಅವ್ರು ಗುಜರಾತ್ದಾಗ ಏನು ಟ್ರೈನ್ ಅಟ್ಯಾಕ್ ಆಗಿತ್ತಲ್ಲ, ಆ ಫಿಲ್ಮ್ ಅವ್ರು ತರ್ಲತ್ತಾರ. ನೋಡಮ್ಮ ಅದು ಮೂವಿ ಹೆಂಗಿರ್ತಂತ. ಅದೇ ಇದು ಮೂವಿ ಸಿಂಪಲ್ ಸರಿಯಾಗದ, ಮೋಟಿವೇಶನ್ ಆಗ್ಬೋದು ನೀವು ಮೂವಿ ನೋಡಿಕೇಸಿ. ನೀವು ಶ್ರೀಕಾಂತ್ ಮೂವಿ ನೋಡಿಕೇಸಿ ನಿಮಗೆ ಹೆಂಗೆ ಕಾಮೆಂಟ್ ಮಾಡಿ ನನ್ನ ವಿಡಿಯೋ ಪಸಂದ್ ಲೈಕ್ ಮಾಡಿ ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ. I cannot let you fly alone. Sir, I need you, of course. I need your help. Excuse me, please help me.